ಗಾಣಿಗ ಸಮಾಜಕ್ಕೆ ಇಂಟಕ್ರಾಜುವಿನ ನಮಸ್ಕಾರಗಳು. ನಾನು ತಾಲೂಕು ಗಾಣಿಗ ಸಂಘದ ಅಧ್ಯಕ್ಷನಾಗಿ ಇವತ್ತಿನ ಒಂದು ಕಾರ್ಯಕ್ರಮದ ಬಗ್ಗೆ ಕೆಲವು ಅನಿಸಿಕೆಗಳನ್ನ ನಾನು ಹೇಳಲಿಕ್ಕೆ ಬಯಸ್ತೀನಿ. ಏನು ನಮ್ಮಲ್ಲಿ ಗೊಂದಲವಾದಂಥ ವಿಚಾರದಲ್ಲಿ ಮಾನ್ಯ ಹರೀಶ್ ಗೌಡರು ಶಾಸಕರು ನಿನ್ನೆ ಬೆಳಗ್ಗೆ ನಮಗೆ ಮನೆ ಕರೆಸಿ ಮಾತಾಡಿ ಒಂದು ತಿಳುವಳಿಕೆ ಹೇಳಿ ನೀವೆಲ್ಲ ಒಟ್ಟಾಗಿ ಸೇರಿ ನೀವು ಕಾರ್ಯಕ್ರಮನ ಮಾಡಬೇಕು ಅಂತೇಳಿ ಏನು ಅವರು ಹೇಳಿದರು, ಅದೇ ರೀತಿಯಲ್ಲಿ ನಾವು ನಡ್ಕೊಂಡಿದ್ದೀವಿ. ಅದೇ ರೀತಿ ಎಲ್ರಿಗೂ ಕರಿತೀವಿ. ನಮ್ಮ ಸಮಾಜ ಎಲ್ಲ ಒಟ್ಟಿಗೆ ಒಕ್ಕಲೂರಿನ ಮನಸ್ಸಿನಿಂದ ಬಂದು ಇವತ್ತು ಚೌಟ್ರಿನಲ್ಲಿ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ವಿಶ್ವನಾಥ್ ಅವರು ಸಹ ಅವರು 20 ಲಕ್ಷ ಕೊಟ್ಟಿದ್ದಾರೆ. ಅದೇ 6 ವರ್ಷದ ತನಕ ಹಾಗೆ ಖರ್ಚಾಗದೇ ಇತ್ತು. ಅದನ್ನ ಖರ್ಚು ಮಾಡಿ ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ ಅಂತೇಳಿ ವಿಶ್ವನಾಥ್ ಅವ್ರನ್ನು ಒಂದು ಶುಭ ಹಾರೈಸಿ ಹೋಗಿದ್ದಾರೆ. ಆಮೇಲೆ ನಮ್ಮ ತಾಲೂಕು ಶಾಸಕರು ಹರೀಶ್ ಗೌಡರು ಸಹ ಸಕಾಲಕ್ಕೆ ಬಂದು ನಮ್ಮ ಕಾರ್ಯಕ್ರಮನ ಏನು ಒಂದು ಉದ್ಘಾಟನೆ ಮಾಡಬೇಕು, ಉದ್ಘಾಟನೆ ಮಾಡಿ ಆ ಸಂದರ್ಭದಲ್ಲಿ ಒಳ್ಳೆಯ ರೀತಿಯಲ್ಲಿ ನೀವು ಒಂದಾಗಿದ್ದು ಕೆಲಸಗಳು ಮಾಡಿದ್ರೆ ಲೀಲಾಜಾಲವಾಗಿ ಕೆಲಸಗಳು ನಡೀತದೆ, ಅಭಿವೃದ್ಧಿ ಆಗ್ತದೆ. ನಿಮ್ಮ ಅಭಿವೃದ್ಧಿ ಸಂಬಂಧಪಟ್ಟಾಗೆ ನಿಮ್ಮ ವಸತಿ ಇರ್ಬೋದು, ಹೊಸದಾಗಿ ನಿವೇಶನ ತಗೊಳ್ಳೋದಿರ್ಬೋದು, ಇನ್ನೊಂದು ಮಾಡ್ಬೋದು. ಪ್ರತಿಯೊಂದಕ್ಕೂ ಹಂತವಾಗಿ ನಾನು ಆರ್ಥಿಕ ಪರಿಸ್ಥಿತಿಗಳನ್ನ ಸರಿದೂಗಿಸೋಕ್ಕೆ ಮತ್ತು ಆರ್ಥಿಕ ವ್ಯವಸ್ಥೆಗಳನ್ನ ನಾನು ಮಾಡಲಿಕ್ಕೆ ನಾನು ತಯಾರಾಗಿದ್ದೇನೆ ಅಂಥೇಳಿ ಅವರು ಹೇಳಿ ಒಂದು ಒಳ್ಳೆಯ ರೀತಿಯಲ್ಲಿ ಮಾಡಿ ನಮ್ಮಲ್ಲಿ ಎಲ್ಲ ಆಲ್ಮೋಸ್ಟ್ ಅಲ್ಲೆಲ್ಲ ಬಂದಿದ್ದಾರೆ. ಪ್ರಜ್ಞಾವಂತರೆಲ್ಲ ಬಂದು ಭಾಗವಹಿಸಿದ್ದಾರೆ. ಉತ್ತಮ ರೀತಿಯಲ್ಲಿ ಕಾರ್ಯಕ್ರಮ ಆಗಿದೆ. ಅದ್ರ ಬಗ್ಗೆ ಏನು ಹೇಳುವಂಥದ್ದು ಏನಿಲ್ಲ, ಅದು ಎಲ್ರಿಗೂ ತಮಗೆಲ್ಲ ಗೊತ್ತೇ ಇದೆ ನಮ್ಮ ಸಮಾಜಕ್ಕೆ. ಆದರೆ ಈ ಮುಂದೆ ಇವತ್ತುವರೆಗೆ ಆಗಿದೆ, ಮುಗಿತೇನಿಲ್ಲ. ಇವತ್ತೇನು ಒಗ್ಗಟ್ಟಿನಿಂದ ನಡೆದಂಥ ಕಾರ್ಯಕ್ರಮ ಕೊನೆ ಹಂತದವರೆಗೂ ಇದೇ ಒಗ್ಗಟ್ಟಿನ ರೀತಿಯಲ್ಲೇ ಹೋದರೆ ಮಾತ್ರ ಇದು ಸಕ್ಸಸ್ ಆಗುತ್ತೆ ಹೊರತು ಪ್ರತಿಷ್ಠೆಗಳನ್ನ ತೋರಿಸ್ಕೊಂಡು ನಾನು ಹಂಗೆ ಮಾಡಿಬಿಡ್ತೀನಿ, ನಾನು ಹಿಂಗೆ ಮಾಡಿಬಿಡ್ತೀನಿ, ಅದನ್ನು ತಗೊಂಡಿದ್ದೀನಿ, ಅವ್ನು ಬದಲಾಯಿಸ್ಬಿಡ್ತೀನಿ, ಇವನು ಬದಲಾಯಿಸ್ಬಿಡ್ತೀನಿ. ಬದಲಾಯಿಸ್ಕೊಳ್ಳಿ, ಯಾರು ಬೇಡ ಅಂತ ಹೇಳಿದವರು. ಕಾನೂನು ಚೌಕಟ್ಟಿನಲ್ಲಿ DR ಹತ್ರ ಹೋಗಿ ಅರ್ಜಿ ಕೊಟ್ಟು ಚುನಾವಣಾಧಿಕಾರಿನ ನೇಮಕ ಮಾಡಿ ನಮ್ಮ ಸಮಾಜದ ಎಲ್ಲ ಮತದಾರರು ಮತ ಹಾಕೋಕ್ಕೆ ಅವಕಾಶ ಮಾಡಿಕೊಟ್ಟು ಅದರಲ್ಲಿ ಯಾರ್ಯಾರು 15 ಜನನ ಡೈರೆಕ್ಟರ್ಗಳನ್ನ ಆಯ್ಕೆ ಮಾಡಿ ಆ 15 ಜನದಲ್ಲಿ 15 ಜನ ಸೇರಿ ಅವರು ಆಯ್ಕೆ ಮಾಡ್ಕೊಳ್ಳೋಂಥ ಅಧ್ಯಕ್ಷರು, ಹೊಸ ಅಧ್ಯಕ್ಷರು ಅವತ್ತೇನು ಆಯ್ಕೆ ಆಗ್ತಾರೆ ಅವರ ನೇತೃತ್ವದಲ್ಲಿ ಗೌರವವಾಗಿ ಅದನ್ನು ಅವ್ರಿಗೆ ಅಧಿಕಾರ ಕೊಟ್ಟು ಗೌರವವಾಗಿ ಅವರಿಂದ ಕೆಲಸ ಮಾಡಿಸ್ಕೊಂಡು ನಮ್ಮ ಸಮಾಜಕ್ಕೆ ಆಗಬೇಕಾಗಿರುವಂಥ ಅಭಿವೃದ್ಧಿ ಬಗ್ಗೆ, ಚೌಟ್ರಿ ಅಭಿವೃದ್ಧಿ ಬಗ್ಗೆ ಆಗ್ಬೋದು, ಹೊಸದಾಗಿ ಜಮೀನು ತಗೊಳ್ಳೋವಂಥ ವಿಚಾರ ಆಗ್ಬೋದು, ಇದೆಲ್ಲ ಆಗಬೇಕು. ಸಾಲದಕ್ಕೆ ನಾನೊಂದು ಮನಸ್ಸಿನಲ್ಲಿ ನನಗೊಂದು ನೋವಿದೆ. ಹುಣಸೂರು ತಾಲೂಕಿನಲ್ಲಿ ಭಾಳಷ್ಟು ನಮ್ಮ ಸಮಾಜದ ಮಕ್ಕಳುಗಳು ಓದ್ತಾ ಇದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ತೇರ್ಗಡೆ ಆಗ್ತಾಯಿದ್ದಾರೆ. ಅದರಲ್ಲೂ ಪ್ರತಿ ಗ್ರಾಮದಲ್ಲೂ ಹೆಣ್ಣು ಮಕ್ಕಳು ಡಿಗ್ರಿ ಮಾಡಿದ್ದಾರೆ, ಇಂಜಿನಿಯರಿಂಗ್ ಮಾಡಿದ್ದಾರೆ, MA ಮಾಡಿದ್ದಾರೆ. ಎಲ್ಲ ಮಾಡಿಕೊಂಡು ವಿದ್ಯಾವಂತ ಹೆಣ್ಣು ಮಕ್ಕಳೇ ಜಾಸ್ತಿ ಆಗಿದೆ ನಮ್ಮ ಸಮಾಜದಲ್ಲಿ. ಈ ತಾಲೂಕಲ್ಲ, ಇಡೀ ಜಿಲ್ಲೆಯಲ್ಲೇ ಆಗ್ತಾಯಿದೆ. ಆದರೆ ಆಯಾಯ ಜಿಲ್ಲಾ ಮಟ್ಟದಲ್ಲಿ ನಡೆಯುವಂಥ ಪ್ರತಿಭಾ ಪುರಸ್ಕಾರಗಳಿಗೆ ಅತಿ ಹೆಚ್ಚು ಅಂಕ ತಗೊಂಡೋಗುವಂಥ ವಿದ್ಯಾರ್ಥಿಗಳು ಮೈಸೂರಿನಲ್ಲಿ ಹೋಗಿ ಆ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಸರ್ಟಿಫಿಕೇಟು ಸಹಾಯಧನ ತಗೊಂಡೋಗ್ತಾರೆ. ಆದರೆ ನಮ್ಮ ಹುಣಸೂರು ತಾಲೂಕಿನಲ್ಲಿ ಇತಿಹಾಸದಲ್ಲೇ ಒಂದು ಮಕ್ಕಳಿಗೆ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮನ ನಾವು ಮಾಡೋಕ್ಕೆ ಆಗಿಲ್ಲ. ನಾನು ಬಂದು 2010ರಿಂದ ನಾನು ಅಧ್ಯಕ್ಷ ಆದ ನಿಜ, ಆದರೆ ಅದರಿಂದ ಇದ್ದವರು ಸಹ ಅದ್ರ ಬಗ್ಗೆ ಆಲೋಚನೆ ಮಾಡಲಿಲ್ಲ. ಇದನ್ನೆಲ್ಲ ಆಲೋಚನೆ ಮಾಡಿ ಶಿಕ್ಷಣಕ್ಕೆ ಪ್ರೋತ್ಸಾಹ ಕೊಟ್ಟಾಗ ನಮ್ಮ ಸಮಾಜದ ಮಕ್ಕಳು ಯಾವಾಗ ಶಿಕ್ಷಣದಲ್ಲಿ ಜ್ಞಾನೋದಯ ಆಗ್ತದೆ ಅವ್ರಿಗೆ ಈ ಸಮಾಜನ ಸರಿದೂಗಿಸ್ಕೊಂಡು ಹೋಗುವಂಥ ಶಕ್ತಿ ಇವತ್ತು ನಮ್ಮ ತಾಲೂಕಿನ ಹೆಣ್ಣುಮಕ್ಕಳಿಗಿದೆ, ಹೊರತು ಗಂಡಸರಿಗೆ ಇಲ್ಲ ಅಂತ ನಾನು ವಾದ ಮಾಡ್ತೀನಿ. ಕಾರಣ ಅಂದರೆ ಒಂದು ಸಂಘ ಸಂಸ್ಥೆಗಳ ಅಟ್ಲೀಸ್ಟ್ ಕನಿಷ್ಠ ಅಕ್ಷರ ಜ್ಞಾನ ಇರಬೇಕು. ಕನಿಷ್ಠ ಅಕ್ಷರ ಜ್ಞಾನನೇ ಇಲ್ಲದವ್ರು ಏನಾದ್ರು ಈ ತಾಲೂಕು ಗಾಣಿಗರ ಸಂಘದಲ್ಲಿ ನಿರ್ದೇಶಕರುಗಳಾಗ್ಬಿಟ್ರೆ ಗೋವಿಂದಾನೆ ಆಗುವಂಥದ್ದು. ಇದು ಆಗಬಾರ್ದು. ನಮ್ಮಲ್ಲಿ ವಿದ್ಯಾವಂತನ ಆಯ್ಕೆ ಮಾಡ್ಕೋಬೇಕು. ನಮ್ಮ ಸಮಾಜ ವಿದ್ಯಾವಂತನ ಡೈರೆಕ್ಟ್ರಾಗಿ ಆಯ್ಕೆ ಮಾಡ್ಕೋಬೇಕು. ವಿದ್ಯಾವಂತನಲ್ಲೇ ಚುನಾಯಿತ ನಿರ್ದೇಶಕರುಗಳನ್ನ ಮಾಡಿಕೊಂಡು ವಿದ್ಯಾವಂತನೇ ಅಧ್ಯಕ್ಷನ ಮಾಡಿಕೊಂಡು ಉತ್ತಮ ರೀತಿಯಲ್ಲಿ ಕಾನೂನು ಚೌಕಟ್ಟಿನಲ್ಲಿ ಈ ಸೌಹಾರ್ದತೆಯಿಂದ ಈ ಸಂಘಗಳನ್ನ ನಡೆಸ್ಕೊಂಡು ಹೋಗಲಿಕ್ಕೆ ಇವರು ಪ್ರಯತ್ನ ಮಾಡಬೇಕು ಅಂತೇಳಿ ನಮ್ಮ ಸಮಾಜದ ಪ್ರತಿಯೊಬ್ಬ ಪ್ರಜೆಗೂ ನಾನು ಕೊಡುವಂಥ ಒಂದು ಸಂದೇಶ ಮತ್ತು ಮನವಿ. ಇಷ್ಟು ನಾನು ಹೇಳ್ತೀನಿ ಹೊರತು ಅದನ್ನು ಬಿಟ್ಟು ದಯಮಾಡಿ ಅನಕ್ಷರಸ್ಥನ ಬಟ್ ಅವ್ರು ಅನಕ್ಷರಸ್ಥರು ಅಂತೇಳಿ ನಾನು ಅವ್ರನ್ನ ಹೀಯಾಳಿಸ್ತಾ ಇಲ್ಲ. ಯಾಕೆ ಅಂತೇಳಿದ್ರೆ
ನನ್ನ ತಾಯಿ ತಂದೆನೇ ಅನಕ್ಷರಸ್ಥರು. ನನ್ನ ತಾಯಿ ತಂದೆನೇ ಅನಕ್ಷರಸ್ಥರು. ನಾನು ಅನಕ್ಷರಸ್ಥ ಅಲ್ಲ. ದೇವರು ನಮಗೆ ಶಕ್ತಿ ಕೊಟ್ಟಿದೆ. ನಾವು ನಮ್ಮ ಕೈಲಾದಷ್ಟು ನಮ್ಗೆ ಓದಿಸಿದ್ದಾರೆ. ಕಾಯಿಲಾದಷ್ಟು ನಾವು ಓದಿದ್ವಿ. ನಮ್ಮ ಏನು ಓದಿದ್ವಿ ಅದಕ್ಕಿಂತ ಹೆಚ್ಚಿನ ಜ್ಞಾನ ನಾವು ಪಡ್ಕೊಂಡಿದ್ವಿ. ಜ್ಞಾನ ಪಡ್ಕೊಂಡಿದ್ದೇನೆ ನಾನು. ಅದೇ ರೀತಿ ನಮ್ಮ ಸಮಾಜದಲ್ಲಿ ಪ್ರತಿಯೊಬ್ಬರು ಈ ಮೊದಲನೇದಾಗಿ ಸಂಘ ಸಂಸ್ಥೆಗಳು, ತಾಲೂಕ್ ಪಂಚಾಯತಿಗಳು, ಜಿಲ್ಲಾ ಪಂಚಾಯತಿಗಳು, ಇಲ್ಲಿಗೆ ಪುರಸಭೆ ಆಗ್ಬೋದು, ಅಲ್ಲಿ ಕಂಟೆಸ್ಟ್ ಮಾಡೋರು ವಿದ್ಯಾವಂತರನ್ನ ನೋಡಿ ನಿಲ್ಲಿಸ್ಬೇಕು ಅಂತ ನಮ್ಮ ಸಮಾಜ. ಮುಲಾಜಿಗೋಸ್ಕರ ಹೆಬ್ಬೆಟ್ಟುಗಳನ್ನೆಲ್ಲ ಅಕ್ಷರಸ್ಥರು ಅಲ್ಲದೆ ಇರೋರನ್ನೆಲ್ಲ ಗೆಲ್ಲಿಸಿ ಈ ಮುಂದಿನ ಈ ಸಮಾಜನ ಹಾಳು ಮಾಡಿಸೋದು ಬೇಡ ಅಂಥೇಳಿ ಪ್ರತಿಯೊಬ್ಬರು ವಿದ್ಯಾವಂತನ ಅಕ್ಷರ ಜ್ಞಾನ ಇರೋರು ಹಾಕೊಂಡ್ರೆ ಶಿಕ್ಷಣವೇ ನಮ್ಮ ಸಮಾಜದ ಅಭಿವೃದ್ಧಿಗೆ ನಾಂದಿ ಆಗ್ತದೆ, ದಾರಿ ಆಗ್ತದೆ, ಮಾರ್ಗ ಆಗ್ತದೆ. ಹಾಗಾಗಿ ವಿದ್ಯಾವಂತರನ್ನ ಆಯ್ಕೆ ಮಾಡಬೇಕು, ವಿದ್ಯಾರ್ಥಿಗಳ ಮುಖಾಂತರ ಮಾಡ್ಕೊಳ್ಬೇಕು, ಮಕ್ಕಳನ್ನ ಅತಿ ವಿದ್ಯಾವಂತರ ಮಾಡಬೇಕು. ಇದು ನನ್ನ ಕೊನೆಯ ಕಳಕಳಿಯ ಮನವಿ ಗಾಣಿಗ ಸಮಾಜಕ್ಕೆ. ಮೈಸೂರು ಜಿಲ್ಲಾ ವತಿಯಿಂದ, ಆಡಳಿತ ವತಿಯಿಂದ ಎಲ್ಲ ಬಂದಿದ್ದರು, ಅಧ್ಯಕ್ಷರು ಎಲ್ಲರೂ ಬಂದಿದ್ದರು. ಎಲ್ಲೋ ಒಂದು ಕಡೆ ಅವರ ಕಾರ್ಯಕ್ರಮದ ಸ್ಟೇಜ್ ಮೇಲೆ ಹೋಗ್ದೇನೆ ಅವರ ಅಗೌರವ ತೋರಿದ್ದಾರೆ ತಾಲೂಕಿಂದ ಅಂತೇನೋ ಕೇಳಿ ಬರ್ತಿದೆಯಲ್ಲ ಅದು. ಈಗ ತಾಲೂಕು ಗಾಣಿಗರ ಸಂಘದ ಕಾರ್ಯಕ್ರಮಕ್ಕೆ ಜಿಲ್ಲಾ ಗಾಣಿಗರ ಸಂಘದ ಅಧ್ಯಕ್ಷರಾದ ಉಮೇಶ್ ಅವರು ಇವತ್ತು ಆಗಮಿಸಿದ್ದಾರೆ. ಜೊತೆಗೆ ಮೈಸೂರಿಂದ ಸಾಕಷ್ಟು ಹಿರಿಯ ಮುಖಂಡರುಗಳು ಸಹ ಬಂದಿದ್ದಾರೆ. ವಿದ್ಯಾರ್ಥಿ ನಿಲಯದವರಾಗ್ಬೋದು, ಜಿಲ್ಲಾ ಗಾಣಿಗರ ಸಂಘದವರಾಗ್ಬೋದು, ಎಲ್ಲರೂ ಬಂದಿದ್ದಾರೆ. ಇಲ್ಲಿ ಏನಾಗಿದೆ, ಕೆಲವರಿಗೆ ಜಿಲ್ಲಾ ಮಟ್ಟದವರು ವೇದಿಕೆಯಲ್ಲಿ ಕೂತ್ಕೊಂಡ್ಬಿಟ್ರೆ ನಮ್ಮ ಗೌರವಕ್ಕೆ ಧಕ್ಕೆ ಆಗ್ಬೋದು ಅನ್ನೋ ಭಾವನೆ ಅವ್ರಿಗಿದ್ದು ಅವ್ರಿಗೆ ಅವಕಾಶ ಕೊಡದೆ, ವೇದಿಕೆಗೆ ಕೊಡದೇ ಅದು ತಪ್ಪಾಗಿದೆ. ಬಟ್ ನಾನೊಬ್ಬ ಅಧ್ಯಕ್ಷರಾಗಿ ಅದನ್ನು ನಿರ್ವಹಣೆ ಮಾಡೋದರಲ್ಲಿ ನಾನು ವಿಫಲನಾಗಿದ್ದೇನೆ. ಮತ್ತು ಜಿಲ್ಲಾ ಅಧ್ಯಕ್ಷರಿಗೆ ನಾನು ಕ್ಷಮೆ ಕೇಳ್ತೇನೆ. ವ್ಯವಸ್ಥಿತವಾಗಿ ಕಾರ್ಯಕ್ರಮ ಮಾಡೋಕ್ಕಾಗಿಲ್ಲ. ಯಾಕೆ ಕಾರಣ ಅಂದರೆ, ಏನು ಒಂದು 50 ಚೇರ್ಗಳನ್ನ ಹಾಕ್ಬಿಟ್ಟು ಒಂದು ಕಾರ್ಯಕ್ರಮ ಮಾಡ್ತೀವಿ ಅಂತ ಹೇಳಿದ್ರೆ ಕಷ್ಟ ಆಗ್ತದೆ. ಅದು ಆ ಗೊಂದಲದಲ್ಲಿ ಎಲ್ಲರಿಗೂ ಅದು ಸಂಬಂಧಪಟ್ಟವನ್ನ ಸಾಲದಕ್ಕೆ. ಮುಖ್ಯವಾಗಿ ಒಂದು ಸಂಘದಲ್ಲಿ ನಾನೊಬ್ಬ ಅಧ್ಯಕ್ಷ ಆದರೆ ನನಗೆಲ್ಲ ಜವಾಬ್ದಾರಿಗಳು ನಾನು ಜಾಸ್ತಿ ಅಲ್ಲ. ನಾನೊಬ್ಬ ಸಂಘದಕ್ಕೆ ಮಾರ್ಗದರ್ಶಕ. ಅಧ್ಯಕ್ಷ ಅಂದರೆ ಒಬ್ಬ ಮಾರ್ಗದರ್ಶಕ ಅಷ್ಟೇ. ಕಾರ್ಯದರ್ಶಿಗಳದ್ದೇ ಸಂಪೂರ್ಣ ಜವಾಬ್ದಾರಿ, ಅತಿ ಉನ್ನತವಾದಂಥ ಪೋಸ್ಟ್ಗಳು, ಜವಾಬ್ದಾರಿಗಳು ಸೆಕ್ರೆಟರಿಗೆ ಇರ್ತದೆ. ಅದನ್ನು ಸೆಕ್ರೆಟ್ರಿನ ಅದು ನಾನು ನಿರ್ವಹಿಸಿಲ್ಲ ಅಂತ ಸೆಕ್ರೆಟರಿ ಅದನ್ನು ನಿರ್ವಹಿಸಬೇಕಾಯ್ತು. ಆ ಮನುಷ್ಯನ ಅದ್ರ ಬಗ್ಗೆ ಭೇದ ಭಾವ ಇಟ್ಕೊಂಡು ಅವ್ರನ್ನ ವೇದಿಕೆ ಕರೀದೇ ಇರೋದು ಸೆಕ್ರೆಟರಿದು ತಪ್ಪು ಅಂತ ನಾನು ಹೇಳ್ತೀನಿ. ಅದ್ರ ಬಗ್ಗೆ ಎರಡು ಮಾತಿಲ್ಲ. ಆಮೇಲೆ ಈ ಒಂದು ಸಮಾಜದಲ್ಲಿ ಏನಾಗಿದೆ ಅಂದರೆ, ಇವತ್ತು ಯಾರ್ಯಾರೋ ಹುಣಸೂರು ತಾಲೂಕಿನವರು, ಮೈಸೂರು ಜಿಲ್ಲೆಯವರು ಮುಖಂಡರುಗಳಿಗೆ ಏನು ವೇದಿಕೆಗೆ ಅವಕಾಶ ಕೊಡ್ತಾನೆ ಮಾಡಿದ್ರು. ಅದು ಯಾವನ ಒಬ್ಬನ ಬೆಂಗಳೂರಿಂದ ಯಾವನ ಬಂದವನಂತೆ, ಅವನೇನೋ 2 ಲಕ್ಷ ಕೊಡ್ತೀನಿ ಅಂದಂತೆ. ಅವ್ನು ಹೇಳ್ತಾನೆ ನಾನು 2 ಲಕ್ಷ ಕೊಟ್ಬಿಡ್ತೀನಿ ಅಂತ. ನಮಗೇನು ಕೊಡೋಕ್ಕೆ ದಮ್ಮಿಲ್ವ? ನಾವು 3 ಲಕ್ಷ ಕೊಡ್ತೀವಿ, ನಮಗೂ ದಮ್ಮಿದೆ ಅಂದರೆ ದುಡ್ಡಿನಿಂದ ಜನಾಂಗ ಅಳೀತಾ ಇದ್ದ. ನಾವು ಇವನಿಗೆ ತಾಕತ್ತಿದ್ರೆ 10 ಲಕ್ಷ ಕೊಡಲಿ, ನಾವೊಂದು ಸನ್ಮಾನ ಮಾಡಿ ಅವ್ನು ಗೌರವಿಸ್ತೀವಿ. ನಮಗೇನು ಕೊಡ್ತಾಯಿಲ್ಲ ಸಮಾಜಕ್ಕೆ ಕೊಡೋದು 2 ಲಕ್ಷ ಕೊಡ್ತೀನಿ ಅಂತ ಎಲ್ಲರ ಮುಂದೆ ಹೇಳುವಂಥದ್ದು ಏನಿದೆ ಬಂದಾಗ ನಾಚಿಕೆ ಆಗುತ್ತೆ. ಇವತ್ತು ಸಮಾಜಕ್ಕೆ ಸಹಾಯ ಮಾಡಿದ್ರೆ ಈ ಕೈ ಇಲ್ಲಿ ಕೊಟ್ಟಿದ್ದು ಈ ಕೈ ಗೊತ್ತಿಲ್ಲದೆ ಇರೋ ರೀತಿ ನಡ್ಕೊಳ್ಬೇಕು. ಅದು ಯಾಕೆ ಅಂತ ನನ್ನ ಹತ್ರ ಬಂದು ಕೇಳಿದ್ರೆ ನಾನು ತೋರಿಸ್ಕೊಡ್ತೀನಿ. ಬೇಕಾದ್ರೆ ಈ ಕೈಲಿ ಕೊಟ್ಟಿದ್ದು ಈ ಕೈ ಗೊತ್ತಾಗಲ್ಲ. ಸಹಾಯ ಅದು. ನಾನು 2 ಲಕ್ಷ ಕೊಟ್ಬಿಡ್ತೀನಿ, ಏನು ಹುಣಸೂರು ತಾಲೂಕಲ್ಲಿ ಏನು ಭಿಕಾರಿಗಳಂತ ತಿಳ್ಕೊಂಡು ಅವನು 2 ಲಕ್ಷ ಕೊಡೋಕ್ಕೆ ತಾಕತ್ತಿರೋ ಒಂದು 50 ಲಕ್ಷ ಕೊಟ್ಬಿಟ್ಟು ನಿಂದು ಹೆಸರು ಹಾಕ್ತೀವಿ, ನಾವು ನಿನ್ನ ಫೋಟೋ ಹಾಕ್ತೀವಿ ಚೌಟ್ರಿನಲ್ಲಿ ಕೊಡು. ಅದು ಗರ್ವ ತೋರಿಸ್ಬೇಕಂತ ಅಲ್ಲಿ ದುಡ್ಡಿಂದು ಒಂದು 50 ಲಕ್ಷ ಕೊಟ್ಟರೆ ಒಂದು ಫೋಟೋ ಹಾಕ್ತೀವಿ, ಸನ್ಮಾನ ಮಾಡ್ತೀವಿ. ಹಣ ಕೊಟ್ಟವ್ರು ಸತ್ತೋರು ಅವ್ರ ವಂಶಸ್ಥರಿರೋರ್ಗೂ ಆ ಫೋಟೋ ನಾವು ಚೌಟ್ರಿನ ನೇತಾಡೋಕ್ಕೆ ಹಾಕ್ತೀವಿ. ನಾವು ಕೊಡಿ 50 ಲಕ್ಷ ಭಿಕ್ಷೆ ಕೊಟ್ಟಾಗ 2 ಲಕ್ಷ ಅದು ಕೊಡ್ತೀನಿ ಅಂತ ಹೇಳಿದೆಲ್ಲ. ದಯವಿಟ್ಟು ಇದನ್ನು ಇನ್ಮೇಲೆ ಎಲ್ಲೂ ಯಾವುದೇ ಸಭೆಗಳಲ್ಲಿ ಗಾಣಿಗ ಸಭೆಯಲ್ಲಿ ಮಾತಾಡಿ ಗಾಣಿಗನ ಅವಮಾನ ಮಾಡಬೇಡಿ ಅಂತ ಅವ್ರಿಗೆ ನಾನು ತಿಳುವಳಿಕೆ ಹೇಳ್ತಾ ಇದ್ದೀನಿ. ಗಾಣಿಗ ಸಭೆಯಲ್ಲಿ ಆ ಥರ ಮಾತಾಡಿದಾಗ 2 ಲಕ್ಷ ಕೊಡ್ತೀನಿ ಅಂದರೆ ಇವರೊಬ್ಬರೇ 2 ಲಕ್ಷ ಕೊಡುವಂಥವ್ರು, ಇನ್ನು ಯಾರಿಗೂ ಕೊಡೋಕ್ಕೆ ಶಕ್ತಿನೇ ಇಲ್ಲ, ಎಲ್ಲ ಭಿಕಾರಿಗಳು ಅಂಥೇಳಿ ಮಾತಾಡೋದು ನಿಲ್ಲಿಸಿ. ಸ್ವಲ್ಪ ರೇ ಫೋಟೋ ಹಾಕ್ತೀವಿ. ಒಂದು ಕೆಲಸ ಮಾಡಿ, ತಾವು ದಯಮಾಡಿ ಒಂದು 50 ಲಕ್ಷ ರೂಪಾಯಿನ ಕೊಟ್ಬಿಡಿ, ಅಕೌಂಟ್ ಥ್ರೂನೇ ಕೊಡಿ. ನಿಮ್ಮ ಫೋಟೋ 50 ಲಕ್ಷ ದಾನ ಮಾಡಿರೋವಂಥದ್ದು ನಾವು ಚೌಟ್ರಿನಲ್ಲಿ ಒಂದು ಫೋಟೋನೇ ನಿಮ್ದು ಹಾಕ್ತೀವಿ. ನೇತಾಡ್ತೀವಿ. ನಾವಿರಲಿ ನೀವಿಲ್ಲದೆ ಇರಲಿ ತಲಾಂತರ ಆ ಚಿತ್ರ
ಇರೋವರೆಗೂ ನಿಮ್ಮ ಫೋಟೋ ಅಲ್ಲಿ ನಾನು ತರ್ತಾ ಇರ್ತದೆ. ಅಷ್ಟಾದರೂ ಮಾಡಿ. ಅಥವಾ ನಿಮ್ಮ ತಂದೆ ತಾಯಿಗಳ ಫೋಟೋ ಕೊಡಿ, ಅದನ್ನು ನಾವು ಹಾಕೋತೀವಿ. ಒಟ್ಟಲ್ಲಿ 50 ಲಕ್ಷ ದುಡ್ಡು ಬೇಕು. ಅದನ್ನು ಬಿಟ್ಬಿಟ್ಟು ನಮ್ಮ ಸಮಾಜದಲ್ಲಿ ಬಡವರು ಬಿಕಾರಿಗಳು ಅನ್ನೋ ಮಟ್ಟಕ್ಕೆ 2 ಲಕ್ಷ ಕೊಟ್ಬಿಡ್ತೀನಿ, ನಾನು 2 ಲಕ್ಷ ಕೊಟ್ಬಿಡ್ತೀನಿ ಅಂತ ಫೋಕಸ್ ತಗೋಬೇಡಿ ಮಿಸ್ಟರ್ ಶ್ರೀಮಂತರೇ. ದಯವಿಟ್ಟು ಆ ಮಾತುಗಳನ್ನ ಆಡಬೇಡಿ, ಅವಮಾನ ಮಾಡಬೇಡಿ. ನಮ್ಮ ಸಮಾಜದವ್ರನ್ನ ದುಡ್ಡಿಲ್ಲ ಅಂತ ನಾವೇ ಅವಮಾನ ಮಾಡಿದ್ರೆ ನಮ್ಮನ್ನು ಅವಮಾನ ಮಾಡೋರು ಎಷ್ಟು ಜನ ಉಟ್ಕೊಳ್ಬೋದು ಅನ್ನೋದ್ರ ಬಗ್ಗೆ ನಾವು ಆಲೋಚನೆ ಮಾಡಬಾರ್ದು. ನಿಮಗಿರೋ ಶಕ್ತಿ ನಿಮಗಿದೆ, ಬೇರೆಯವ್ರಿಗಿರೋ ಶಕ್ತಿ ಬೇರೆಯವ್ರಿಗಿದೆ. ಈಗ ನೀವು 2 ಲಕ್ಷ ಕೊಡ್ತೀನಿ, ನಾನು 3 ಲಕ್ಷ ಕೊಡ್ತೀನಿ ಅಂತೀವಿ. ನೀವು 50 ಲಕ್ಷ ಕೊಡ್ತೀನಿ, ನಾನು 60 ಲಕ್ಷ ಕೊಡೋಕ್ಕಾಗಲ್ಲ ನನ್ನ ಕೈಲಿ, ನಾನು ಚಾಲೆಂಜ್ ಮಾಡಲ್ಲ. ಅದಕ್ಕೆ 50 ಲಕ್ಷ ಕೊಡಿ ಅಂತ ಕೊಟ್ಬಿಡಿ. 50 ಲಕ್ಷ ಶಾಶ್ವತವಾಗಿ ನಿಮ್ದೊಂದು ಫೋಟೋ ಹಾಕೊಳ್ತೀನಿ. ಇಷ್ಟು ಇದನ್ನು ನಾನು ತಿಳುವಳಿಕೆ ಅಂತಾರೋ ತಿಳ್ಕೊಳ್ಳಿ, ಅಥವಾ ಒಬ್ಬ ಆತ್ಮೀಯನಾಗಿ ನಿಮ್ಗೆ ಹೇಳಿದ್ದೀನಿ ಅಂತಾರೋ ತಿಳ್ಕೊಳ್ಳಿ, ಒಬ್ಬ ಸ್ನೇಹಿತನಾಗಿ ಹೇಳಿದ್ದೀನಿ ಅಂತಾರೋ ತಿಳ್ಕೊಳ್ಳಿ. ಇನ್ನು ಬೇರೆ ರೀತಿ ತಿಳ್ಕೊಂಡ್ರೆ ನಿಮ್ಮ ಮನೆ ಬರೋ ಏನಾದ್ರು ತಿಳ್ಕೊಳ್ಳಿ, ನಾನೇನು ಮಾಡೋಕ್ಕಾಗಲ್ಲ. ಇವತ್ತು ನಡೆದಂಥ ಕಾರ್ಯಕ್ರಮಕ್ಕೆ ಹುಣಸೂರು ತಾಲೂಕಿನ ಜ್ಯೋತಿಪಣ ಗಾಣಗರು ಮತ್ತು ಪಟ್ಟಣದ ಜ್ಯೋತಿಪಣ ಗಾಣಗರು, ಮೈಸೂರು ಜಿಲ್ಲಾ ಮಟ್ಟದ ಜ್ಯೋತಿಪಣದ ನಾಯಕರುಗಳು ಮತ್ತು ಜ್ಯೋತಿಪಣದ ಕಾಣಿಗರು ಬಂದು ಒಳ್ಳೆಯ ರೀತಿಯಲ್ಲಿ ಸಹಕಾರ ಕೊಟ್ಟಿದ್ದೀರಿ. ನಮ್ಮ ಕಾರ್ಯಕ್ರಮ ಯಶಸ್ವಿಯಾಗಿ ಆಗಲಿಕ್ಕೆ ನೀವು ಕಾರಣಕರ್ತರಾಗಿದ್ದೀರಿ. ಆದ್ದರಿಂದ ಈ ಕಾರ್ಯಕ್ರಮಕ್ಕೆ ನೀವು ಬಂದು ನಮಗೆ ಸಹಕಾರ ಕೊಟ್ಟಿದ್ದಕ್ಕೆ ತುಂಬ ಹೃದಯದ ನಿಮಗೆ ವಂದನೆಗಳನ್ನ ಅರ್ಪಿಸ್ತಾ ಇದ್ದೀನಿ.